Good morning, DXN. My name is Ananda Muslim, Bagalkot, Karnataka State. My mobile number is 9242494770. ಇದು ನಮ್ಮ DXN ಕಂಪನಿಯ ಗ್ಯಾನೋಜಿ ಸೋಪ್. ಏನ್ರಿ, ನಾವು ಸಾಮಾನ್ಯವಾಗಿ ಮುಖಕ್ಕೆ ಮೈಗೆ ಹಚ್ಕೊಳ್ಳಿಕ್ಕೆ ಮಾರ್ಕೆಟ್ನಾಗಿಂದ ಸೋಪುಗಳನ್ನು ತಗೊಂಡು ಬಂದು ಬಳಸ್ತೀವಿ. ಬಹಳ ಜನ ಯುವಕರು ಯುವತಿಯರು ಅದರ ವಾಸನೆ ನೋಡಿ ವಾಸನೆ ಯಾವುದು ಭಾಳ ಚಲೋ ಅದ ಅದನ್ನು ತಗೊಂಡು ಬಂದು ಬಳಸ್ತಾರೆ. ಆದರೆ ಅದರಲ್ಲಿ ಏನೇನದ, ಯಾವ ಕೆಮಿಕಲ್ ಅದ, ಎಷ್ಟದ, ಅದರಿಂದ ನಮಗೆ ಎಷ್ಟೊಂದು ಉಪಯೋಗ ಅದ, ಎಷ್ಟೊಂದು ತೊಂದರೆ ಅದ ಅನ್ನೋದನ್ನು ನಾವು ನೋಡುವುದೇ ಇಲ್ಲ. ನನ್ನ ತಿಳುವಳಿಕೆ ಪ್ರಕಾರ ನಾವು ಮಾರ್ಕೆಟ್ನಲ್ಲಿ ತರ್ತಕ್ಕಂಥ ಬಹುತೇಕ ಸೋಪುಗಳು ನಮ್ಮ ಚರ್ಮಕ್ಕೆ, ನಮ್ಮ ಸ್ಕಿನ್ನಿಗೆ, ನಮ್ಮ ಮುಖಕ್ಕೆ ಅಪಾಯಕಾರಿ ಅದಾವು ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಮೊದಲೆಲ್ಲ ಏನು ಮಾಡ್ತಿದ್ದೀವ್ರಪ್ಪ ಅಂತಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಬಳಸ್ತಿದ್ವಿ. ಅದಕ್ಕಿಂತ ಒಂದು 30 ವರ್ಷದ ಹಿಂದೆ ನಾವೆಲ್ಲ ಭಾಳ ಸಾಧಾರಣವಾದಂಥ ಸೋಪುಗಳನ್ನು ಬಳಸ್ತಿದ್ವಿ. ಇತ್ತೀಚೆಗೆ ನಾವು ಮೈಸೂರು ಸ್ಯಾಂಡಲ್ ಸೋಪ್ ಬಳಸ್ತಾ ಇದ್ವಿ. ಏನು ಮೈಸೂರು ಸ್ಯಾಂಡಲ್ ಸೋಪ್ ಅಂತಂದ್ರೆ ಅವೆಲ್ಲ ಅವಾಗ 60-70 ರೂಪಾಯಿಗೆ ಒಂದಿದ್ದವು. ಈಗ 80-90 ರೂಪಾಯಿಗೆ ಒಂದು ಆಗ್ಯಾವ. ಅದು ಒಳ್ಳೆ ಕ್ವಾಲಿಟಿ, ಆರೋಗ್ಯಕ್ಕೆ ಇದು ಚಲೋ ಅಂತ ನಮಗೆ ಅಷ್ಟು ತಿಳಿತಿತ್ತು. ಅವಾಗ ಅದನ್ನು ಬಳಸ್ತಿದ್ವಿ ನಾವು. ಆದ್ರೆ ಅದ ಮೈಸೂರು ಸ್ಯಾಂಡಲ್ ಸೋಪ್ನವ್ರದ್ದು ಒಂದು ಸೋಪ್ ಐತಿ. ಅದು ಇಲ್ಲಿ ನಮ್ಮ ಇಂಡಿಯಾದೊಳಗೂ ಸಿಗ್ತದೆ, ಬಟ್ ಭಾಳ ಮಂದಿ ಅದನ್ನು ಬಳಸೋದಿಲ್ಲ. ಇಲ್ಲೈತಿ ನೋಡ್ರಿ, ಅದ್ರ ಬೆಲೆ ನೋಡ್ರಿ, 799 ರೂಪಾಯಿ. ಇದು ಕೂಡ ಮೈಸೂರು ಸ್ಯಾಂಡಲ್ ಕಂಪನಿ ಅವ್ರದೇ, ಅಲ್ಯೂಮಿನಿ ಅಂತ ತಿಳ್ಕೊಂಡು. ಅಲ್ಯೂಮಿನಿ ಅಂತ ತಿಳ್ಕೊಂಡು ಏನ್ರಿ, ಈ ಮೈಸೂರು ಸ್ಯಾಂಡಲ್ ಸೋಪು 799 ರೂಪಾಯಿ ಐತೆ ಏನ್ರಿ. ಇದು ಆನ್ಲೈನ್ ಸಿಗ್ತದೆ, ಇವತ್ತಿಗೂ ಇದನ್ನು ತಯಾರು ಮಾಡ್ತಾರೆ. ಆದ್ರೆ ನಾವು ಬಳಸೋದು ಕಡಿಮೆ. ಇದನ್ನೆಲ್ಲ ಪಾಶ್ಚಿಮಾತ್ಯರು ಜಾಸ್ತಿ ಬಳಸ್ತಾರೆ, ಅಥವಾ ದೊಡ್ಡ ದೊಡ್ಡ ಶ್ರೀಮಂತರು ಈ ಸೋಪನ್ನು ಬಳಸ್ತಾರೆ. ನಾವು 80 ರೂಪಾಯಿ 90 ರೂಪಾಯಿದ್ದು ಮೈಸೂರು ಸ್ಯಾಂಡಲ್ ಸೋಪ್ ಭಾರಿ ಅಂತ ನಾವು ತಿಳ್ಕೊಂಡಿವಲ್ಲ. ಅದರೊಳಗೆ ನಾವೇನು ತಿಳ್ಕೊಂಡಿವಿ, ಗಂಧದ ಎಣ್ಣೆ ಇರ್ತದಂತ. ಪ್ಯೂರ್ ಗಂಧದ ಎಣ್ಣೆ ಇರ್ತದೋ ಇಲ್ಲೋ ಗ್ಯಾರಂಟಿ ಇಲ್ಲ ನಮ್ಮ ಈ 90 ರೂಪಾಯಿ ಸೋಪ್ನೊಳಗೆ. ಆದ್ರೆ ಈ 799 ರೂಪಾಯಿದ್ದು ಏನು ಮಿಲೇನಿಯಂ ಮೈಸೂರು ಸ್ಯಾಂಡಲ್ ಸೋಪ್ ಐತಲ್ಲ, ಇದರೊಳಗೆ ಖಂಡಿತವಾಗಲೂ ಒರಿಜಿನಲ್ ಗಂಧದ ಎಣ್ಣೆಯನ್ನು ಬಳಸಿರ್ತಾರೆ. ಭಾಳ ಪರಿಶುದ್ಧವಾಗಿರ್ತದೆ, ಆರೋಗ್ಯಕ್ಕೆ, ನಮ್ಮ ಸ್ಕಿನ್ನಿಗೆ ಭಾಳ ಅಂದರೆ ಭಾಳ ಚಲೋ ಇರ್ತದೆ, ಉಪಯುಕ್ತ ಇರ್ತದೆ. ಅದಕ್ಕೆ ಆ ಸೋಪಿನ ಕಿಮ್ಮತ್ತು ಅಷ್ಟೊಂದು ಅನ್ಬೋದು. ನೀವು ಏನ್ರಿ ಒಂದು ಸೋಪಿಗೆ 799 ರೂಪಾಯಿ ಅಂತ? ಅದಕ್ಕಿಂತ ಕಾಸ್ಟ್ಲಿ ಸೋಪ್ ಅದಾವೆ. 5,000, 10,000, 25,000 ಕಿಮ್ಮತ್ತಿನೂ ಸೋಪ್ ಅದಾವೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಯಾಕಷ್ಟು ಒಳ್ಳೊಳ್ಳೆಯ ಸೋಪುಗಳನ್ನು ಬಳಸ್ತಾರಪ್ಪ ಅಂತಂದ್ರೆ, ಚರ್ಮ ಚೆನ್ನಾಗಿರಲಿ, ನಮ್ಮ ಮುಖ ಕಾಂತಿಯುಕ್ತವಾಗಿರಲಿ, ನಮ್ಮ ಚರ್ಮ ಯಾವಾಗಲೂ ಯೌವನ ಭರಿತವಾಗಿರಲಿ, ಸುಕ್ಕುಗಟ್ಟಬಾರ್ದು ಅನ್ನೋ ಉದ್ದೇಶಕ್ಕೆ ಒಳ್ಳೊಳ್ಳೆಯ ಸೋಪುಗಳನ್ನು ಬಳಸ್ತಾರೆ. ನಮ್ಮ ಈ ಗ್ಯಾನೋಜಿ ಸೋಪ್ ಏನೈತೆ ನೋಡ್ರಿ, ಇದ್ರೊಳಗೆ ಪಾಮ್ ಆಯಿಲ್ ಅದ, ಮತ್ತು ಇದ್ರೊಳಗೆ ಗ್ಯಾನೋಡ್ರೆಮಾ ಎಕ್ಸ್ಟ್ರಾಕ್ಟ್ ಐತಿ ನೋಡ್ರಿ. ಇದ್ರೊಳಗೆ ಎಲ್ಲ ಪ್ರಕಾರದ ಚರ್ಮಗಳಿಗೆ ಇದು ಬರ್ತದೆ ನೋಡ್ರಿ. ಆಮೇಲೆ ಗ್ಯಾನೋಜಿ ಸೋಪನ್ನು ವಿಶೇಷವಾಗಿ ಗ್ಯಾನೋಡರ್ಮಾ ಸಾರ ಮತ್ತು ತಾಳೆ ಎಣ್ಣೆಯಿಂದ ರೂಪಿಸಲಾಗಿದೆ ಮತ್ತು ಪುಷ್ಟೀಕರಿಸಲಾಗಿದೆ.
ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಚರ್ಮದ ರಚನೆಯನ್ನು ಹಾನಿಯಾಗದಂತೆ ಅದರ ನೈಸರ್ಗಿಕ ತೈಲಗಳನ್ನು ಸಂರಕ್ಷಿಸಿ ಚರ್ಮವನ್ನು ನಿಧಾನವಾಗಿ ಸ್ವಚ್ಛಗೊಳಿಸುತ್ತದೆ ಮತ್ತು ಇದು ನಿಮ್ಮ ಚರ್ಮವನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ವಯಸ್ಸಾದ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತದೆ. ನಿಮ್ಮ ಚರ್ಮವು ನಯವಾದ ಮತ್ತು ಮೃದುವಾದ ಭಾವನೆಯನ್ನು ನೀಡುತ್ತದೆ. ನಮ್ಮ ಈ ಸೋಪಿನಲ್ಲಿ ಎಂಥ ಅದ್ಭುತ ಶಕ್ತಿ ಐತಪ್ಪ ಅಂತ ಕೇಳಿದ್ರೆ, ನಿಮ್ಮ ಚರ್ಮದಲ್ಲಿ, ನಮ್ಮೆಲ್ಲರ ಚರ್ಮದಲ್ಲಿ ಒಂದು ಆಯಿಲ್ ಇರ್ತದೆ, ಎಣ್ಣೆ ಅಂಶ ಇರ್ತದೆ. ಆ ಎಣ್ಣೆ ಅಂಶವನ್ನು ನಾವೇನೀಗ ಮಾರ್ಕೆಟ್ನಾಗ ಸಾಧಾರಣ ಸೋಪುಗಳನ್ನು ತಂದು ಬಳಸ್ತೀವಲ್ಲ, ಅವುಗಳಲ್ಲಿ ಸಿಕ್ಕಾಪಟ್ಟಿ ಕೆಮಿಕಲ್ ಇರೋದ್ರಿಂದ ಆ ಎಣ್ಣೆ ಅಂಶವನ್ನು ಅವೆಲ್ಲ ಸುಟ್ಟು ಹಾಕಿಬಿಡ್ತಾವೆ. ಅದರಿಂದ ಕ್ರಮೇಣ ಒಂದು 10-20 ವರ್ಷ ಆದಮೇಲೆ ನಮ್ಮ ಚರ್ಮಕ್ಕೆ ತೊಂದರೆಗಳು ಆಗ್ತವೆ. ಅದ್ಯಾವ ತೊಂದರೆಗಳು ಆಗದೇ ಇರೋಂಗೆ ನಮ್ಮ ಈ ಸೋಪ್ ನೋಡ್ಕೋತದೆ. ಅಂದ್ರೆ ಆ ಆಯಿಲಿಶ್ ಅನ್ನುವಂಥದ್ದು ಏನು ಒಂದು ಎಣ್ಣೆ ಪದಾರ್ಥ ನಮ್ಮ ದೇಹದೊಳಗೆ ಚರ್ಮದೊಳಗೆ ಇರ್ತದಲ್ಲ, ಆ ಎಣ್ಣೆ ಪದಾರ್ಥ ಸುಡ್ಲಾರ್ದಂಗೆ ಹಾಳಾಗಲಾರ್ದಂಗೆ ನೋಡ್ಕೋತದೆ ಇದು. ಆಮೇಲೆ ನೋಡ್ರಿ ಅಂಥ ಅದ್ಭುತಪ್ಪ ಅಂದ್ರೆ, ಇದು ಚರ್ಮದೊಳಗೆ ಸಮಸ್ಯೆಗಳಿದ್ವಪ್ಪ ಅಂದ್ರೆ ಅದನ್ನು ಪುನರುಜ್ಜೀವನಗೊಳಿಸ್ತದೆ. ಅಂದ್ರೆ pH ಲೆವೆಲ್ಲು, ಚರ್ಮದ pH ಲೆವೆಲ್ ಏನಾದರೂ ನಿಮ್ಮದು ಹಾಳಾಗಿತ್ತಪ್ಪ ಅಂದ್ರೆ ಅದನ್ನು ಸರಿ ಮಾಡ್ತದೆ. ಜೊತೆಗೆ ನಿಮ್ಮ ಚರ್ಮ ಸುಕ್ಕಗಟ್ಟದೆ ಇರಂಗೆ ನೋಡ್ಕೋತದೆ. ನಿಮಗೆ ಮುಪ್ಪಿನೊಳಗೆ ಹೆಂಗೆ ಚರ್ಮ ಆಗ್ತದೆ ನೋಡ್ರಿ, ಆಗದೆ ಇರಂಗೆ ನೋಡ್ಕೋತದೆ. ಅದಕ್ಕೋಸ್ಕರ ನಮ್ಮ ಈ ಡಿಎಕ್ಷನ್ ಗ್ಯಾನೋಜಿ ಸೋಪನ್ನು ಬಳಸ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದು 799 ರೂಪಾಯಿ. ಮೈಸೂರು ಸ್ಯಾಂಡಲ್ ಸೋಪ್ ಮಿಲೇನಿಯಂ ಅನ್ನುವಂಥ ಒಂದು ಸೋಪು 799 ರೂಪಾಯಿ. ಅದು 150 ಗ್ರಾಮ್ ಇರ್ತದೆ. ಇದು ನಮ್ಮದೇನಪ್ಪ ಅಂತಂದ್ರೆ 155 ರೂಪಾಯಿ, 150 ರೂಪೀಸ್, 55 ರೂಪೀಸ್. ಈ ಸೋಪ್ ಎಷ್ಟು ಉಪಯುಕ್ತದಪ್ಪ ಅಂದ್ರೆ, ಇದರಾಗ ಗ್ಯಾನೋಡರ್ಮ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ, ಇದರಲ್ಲಿ 400 ಔಷಧೀಯ ಗುಣಗಳು ಅದರಾಗಿರೋದ್ರಿಂದ ನಿಮ್ಮ ದೇಹಕ್ಕೆ ಚರ್ಮಕ್ಕೆ ಬಹಳ ಉಪಯುಕ್ತವಾಗಿದೆ. ಅದಕ್ಕೆ ನೀವು ದಯವಿಟ್ಟು ನಮ್ಮ ಈ ಸೋಪನ್ನು ಬಳಸ್ರಿ ಅಂತ ತಿಳ್ಕೊಂಡು ನಾನು ಇವತ್ತಿನ ದಿವಸ ವಿನಂತಿಯನ್ನು ಮಾಡ್ಕೋತೀನಿ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡ್ರಿ. ಇನ್ನೊಂದು ನಮ್ಮ ಸೌಂದರ್ಯವರ್ಧಕವಾದಂತಹದ್ದಪ್ಪ ಅಂತಂದ್ರೆ ಶಾಂಪೂ, ಗ್ಯಾನೋಜಿ ಶಾಂಪೂ. ಇದು ಈ ಶಾಂಪೂ 250 ml ಅದ, 1/4 ಲೀಟರ್ ಅದ, ದೊಡ್ಡದದ, ಭಾಳ ಅದ ಇದ್ರಾಗ ಶಾಂಪೂ. ಮತ್ತು ಇದ್ರ ಬೆಲೆ ನೋಡ್ರಿ 425 ರೂಪಾಯಿ ಐತೆ, 425 ರೂಪೀಸ್. 425 ಅಂತ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ಶಾಂಪೂ ಎಷ್ಟು ಉಪಯುಕ್ತದಪ್ಪ ಅಂತ ಕೇಳಿದ್ರೆ, ನಿಮ್ಮ ಕೂದಲುಗಳು ಬೆಳ್ಳಗಾಗದೇ ಇರಂಗೆ ನೋಡ್ಕೋತದ, ನಿಮ್ಮ ಕೂದಲುಗಳು ಉದುರದೇ ಇರಂಗೆ ನೋಡ್ಕೋತದ, ನಿಮ್ಮ ನೆತ್ತಿ ಆರೋಗ್ಯಕರವಾಗಿರುವಂಗೆ ನೋಡ್ಕೋತದ, ನಿಮಗೆ ಯಾವುದೇ ರೀತಿ ತಲೆನೋವು ಅವೆಲ್ಲ ಬರಲಾರ್ದಂಗೆ ನೋಡ್ಕೋತದ. ಆಮೇಲೆ ನಿಮ್ಮ ಕೂದಲುಗಳು ಸಮೃದ್ಧವಾಗಿ ಬೆಳೆಯುವಂಗೆ ನೋಡ್ಕೋತದ. ಕೂದಲಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಆರೋಗ್ಯವನ್ನು ಕಾಯ್ಕೊಂಡು ಹೋಗುವಂಥ ಒಂದು ಅದ್ಭುತವಾದಂತಹ ನ್ಯಾಚುರಲ್ ಆದಂತಹ ಒಂದು ಶಾಂಪೂ ಇದು. ಈ ಶಾಂಪೂಗಳಿಗೂ ಕೂಡ ಗ್ಯಾನೋಡರ್ಮ ಎಕ್ಸ್ಟ್ರಾಕ್ಟ್ ಐತೆ. ಇದನ್ನು ಬೇರೆ ಶಾಂಪೂಗಳಿಗತ್ತೆ ಸುಮ್ಮನೆ ಹಿಂಗೆ ಹಚ್ಕೊಂಡು ನೀರು ಹಾಕ್ಕೊಂಡು ತೊಳ್ಕೊಂಬಿಡೋದಲ್ಲ. ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು 15-20 ನಿಮಿಷ ಅಥವಾ ಅರ್ಧ ತಾಸು ಮೊದಲೇ ಇದನ್ನು ನೀವು ತಲೆಗೆ ಚೆಂದಾಗ ಹಚ್ಕೋಬೇಕು. ನೆತ್ತಿಗೆಲ್ಲ ಸವರ್ಕೊಂಡು ಸರಿಯಾಗಿ ಹಚ್ಕೋಬೇಕು. ಆ ನಂತರ ಸ್ನಾನ ಮಾಡುವಾಗ ಎರಡೆರಡು ಕಾಳು ತಲೆ ಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಎರಡೂ ಕೈಯ ಉಗುರುಗಳಿಂದ ನೆತ್ತಿಯನ್ನು ಮಸಾಜ್ ಮಾಡಿ 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 ನಿಧಾನವಾಗಿ ಅದನ್ನು ಒಂದು 5 ನಿಮಿಷ ಹಾಗೆ ಮಸಾಜ್ ಮಾಡ್ತಾ ಮಾಡ್ತಾ ನಿಧಾನವಾಗಿ ತೊಳ್ಕೋಬೇಕು. ಈ ರೀತಿ ನೀವು ವಾರಕ್ಕೆ 2 ಸಾರಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಬಹಳ ಆರೋಗ್ಯಕರವಾಗಿರ್ತಾವೆ. ಕೂದಲಿಗೆ ಮತ್ತು ನೆತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಕೆಲವರಿಗೆಲ್ಲ ನೆತ್ತಿ ಒಳಗೆ ಬೆವರದು ಬಂದು ಮಾಡಿ ಎಲ್ಲ ಸೋರಿಯಾಸಿಸ್ ಅಂತ ಆಗ್ತದೆ. ನೆತ್ತೆಲ್ಲ ತಿಂಡಿ ಬಿಡ್ತದೆ, ಹೊಟ್ಟಾಗ್ತದೆ, ಹೊಟ್ಟು ಬೀಳ್ತದೆ. ಅದು ಯಾವುದೂ ಆಗದೆ ಇರಂಗೆ ನೋಡ್ಕೊಳ್ಳುವಂಥ ಅದ್ಭುತವಾದಂತಹ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಶಾಂಪೂ ಇದು ಆಗಿದೆ. ದಯವಿಟ್ಟು ಇದನ್ನು ಬಳಸ್ರಿ. ಮತ್ತು ತಲೆಗೆ ಸಂಬಂಧಪಟ್ಟಂಥ, ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ. ಮತ್ತು ಇದು ಆರೋಗ್ಯಕ್ಕೆ ಭಾಳ ಚಲೋ ಅದ, ಭಾಳ ಒಳ್ಳೆ ರಿಸಲ್ಟ್ ಐತೆ. ನಮ್ಮ ಸೋಪು ಮತ್ತು ಶಾಂಪು ಇವೆರಡನ್ನೂ ತಾವು ದಯವಿಟ್ಟು ಬಳಸ್ರಿ ಅಂತ ನಾನು ಈ ಸಂದರ್ಭದಲ್ಲಿ
ರಿಕ್ವೆಸ್ಟ್ ಮಾಡ್ಕೊತೀನಿ. ಒಂದು ಸಾರಿ 2 ಸಾರಿ ಬಳಸಿ ನೋಡ್ರಿ ನೀವು. ಆರೋಗ್ಯಕ್ಕಿಂತಲೂ ಹೆಚ್ಚಿಂದ ಯಾವುದೂ ಇಲ್ಲ. ದುಡ್ಡು ಮುಖ್ಯವೋ ಆರೋಗ್ಯ ಮುಖ್ಯವೋ ಅಂತ ನಾನೊಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿರಲಿಲ್ಲ ಅಂದ್ರೆ ನೋಡ್ರಿ. ಈ ಸಂದರ್ಭದಲ್ಲಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್.